ಸಖತ್ ರುಚಿಯಾಗಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮಾಡುವಂತಹ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ರುಬ್ಬೋದಕ್ಕೆ ಮಸಾಲೆ ಏನೇನು ಬೇಕು ಅಂದರೆ ಕಡಲೆಬೇಳೆಯ ಅರ್ಧದಷ್ಟು ಉದ್ದಿನಬೇಳೆ, ಚಕ್ಕೆ, ಲವಂಗ, ಧನಿಯಾ ಮತ್ತು ಒಣಮೆಣಸಿನಕಾಯಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಟೊಮೊಟೊವನ್ನು ಬೇಯಿಸಿಟ್ಕೊಳ್ಳೋಣ. ತೆಂಗಿನ ತುರಿಯನ್ನು ಹೆಚ್ಚಿಟ್ಕೊಂಡಿರೋಣ. ನಿಮಗೆ ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ಕಲ್ತ್ಕೊಳ್ಳಿ ಅಂತ. ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಒಳಗೆ ಕಡಲೆಕಾಯಿ ಬೀಜ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅಕ್ಕಿಯನ್ನು 4-5 ಗಂಟೆಗಳ ಕಾಲ ನೆನೆಸಿಟ್ಟಿರುವಂಥದ್ದು. ಈಗ ಹುರಿದಂತಹ ಪುಡಿ ಮಾಡಿದ ಮಸಾಲೆಗೆ ತೆಂಗಿನಕಾಯಿ ಹಾಗೂ ಟೊಮೊಟೊ ಹಾಕಿ ರುಬ್ಬಿ ಬೆಂದ ಬೇಳೆ ಒಳಗೆ ಈ ಎಲ್ಲ ಮಿಶ್ರಣವನ್ನು ಹಾಕಿ ಕುದಿಸಬೇಕು. ಹುಣಸೆಹಣ್ಣು ನೆನೆಸಿ ಎತ್ತಿಟ್ಕೊಂಡಿರೋಣ, ಆಯಿತಾ. ಈಗ ಚೆನ್ನಾಗಿ ಬೇಯ್ತಾ ಇರುವಂತಹ ಈ ಮಸಾಲೆ ಏನಿದೆ ಅದರ ಒಳಗೆ ಅಕ್ಕಿ ಹಾಕಬೇಕು. ಈಗ ಎಲ್ಲ ತರಕಾರಿಯನ್ನು ಬೇಯಿಸಿಟ್ಕೊಂಡಿದ್ದೀವಿ ನೋಡಿ. ಸಣ್ಣ ಈರುಳ್ಳಿ, ರಾಜಿ ಈರುಳ್ಳಿ ಸಕ್ಕ ಟೇಸ್ಟ್ ಬರುತ್ತೆ. ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿದ್ದೀವಿ. ಇವೆಲ್ಲವನ್ನು ಮೊದಲೇ ಹಾಕಿಬಿಟ್ರೆ ಕರಗಿ ಹೋಗುತ್ತೆ, ಹಾಗಾಗಿ ಸೈಡ್ಗೆ ಎತ್ತಿಟ್ಕೊಂಡಿರೋಣ. ಈಗ ರುಬ್ಬಿದ ಮಸಾಲೆಯನ್ನು ಬೇಳೆಗೆ ಹಾಕಿದ್ವಲ್ಲ, ಚೆನ್ನಾಗಿ ಕುದೀತಾ ಇದೆ. ಇತ್ಲಾಗೆ ಪಕ್ಕದಲ್ಲಿ 4-5 ಗಂಟೆಗಳ ಕಾಲ ನೆನೆಸಿಟ್ಟಂತಹ ಅಕ್ಕಿಯನ್ನು ಒಲೆ ಹಚ್ಚಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಅನ್ನ ಆಗೋದು ಬೇಡ. ಅಕ್ಕಿ ಮಸಾಲೆ ಒಳಗಡೆ ಕುದ್ದು ಚೆನ್ನಾಗಿ ಉಪ್ಪು ಖಾರವನ್ನು ಹೀರ್ಕೊಂಡ್ರೆ ಈ ಬಿಸಿಬೇಳೆ ಬಾತ್ ಸಖತ್ ಟೇಸ್ಟ್ ಆಗಿರುತ್ತೆ. ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಅಂದ್ಕೊಳ್ಳೋರು ಎಲ್ಲ ಮಸಾಲೆನ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಗಿಸ್ತಾರೆ, ಅದರಷ್ಟು ಟೇಸ್ಟ್ ಬರಲ್ಲ. ಈಗ ಕುದಿತಿರುವಂಥ ಮಸಾಲೆ ಒಳಗೆ ಚೂರು ಬೆಂದಂತಹ ಅಕ್ಕಿಯನ್ನು, ಅನ್ನ ಆಗಿಲ್ಲ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಒಂದು ಅರ್ಧ ಗಂಟೆ ಆದರೂ ಆಗಬೇಕು. ಚೆನ್ನಾಗಿ ಉಪ್ಪು ಖಾರ ಹೀರ್ಕೊಂಡ ನಂತರ ಬೇಯಿಸಿದ ತರಕಾರಿಯನ್ನು ಹಾಕ್ತೀವಿ. ಯಾತಕ್ಕಂತ ಹೇಳಿದ್ರೆ ಈ ತರಕಾರಿ ಕರಗಬಾರ್ದು ಅಂತ. ಪಕ್ಕದಲ್ಲಿ ಒಂದು ಒಲೆಯಲ್ಲಿ ಬಾಣಲೆ ಇಟ್ಕೊಂಡು ಅದಕ್ಕೆ ಸಖತ್ತಾಗಿ ಎಣ್ಣೆ ಹಾಕ್ಕೊಂಡು ಸಖತ್ ತುಪ್ಪ ಹಾಕಬೇಕು. ತುಪ್ಪನೇ ಇದ್ರ ಘಮ. ತುಪ್ಪ, ಇಂಗು, ಪರಿಮಳ ಇದ್ರೇ ನಮ್ಮ ಬಿಸಿಬೇಳೆ ಬಾತು ಟೇಸ್ಟ್ ಬರುವಂಥದ್ದು. ನಾಟಿ ಹಸುವಿನ ತುಪ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಗೋಡಂಬಿ, ಕರಿಬೇವು, ಇಂಗು ಮತ್ತು ಸಾಸಿವೆ. ಎಣ್ಣೆ ತುಪ್ಪ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಟಪಟ ಅಂದಮೇಲೆ ಇಂಗು ಹಾಕಿಕೊಳ್ಳೋಣ. ಇಂಗು ಆದ ನಂತರ ಕರಿಬೇವು ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಹಾಕಿ, ಈಗ ನೋಡಿ ಮಸಾಲೆ ಹೇಗೆ ಕುದೀತಾ ಇದೆ ಅಂತ. ತರಕಾರಿ ಅಕ್ಕಿ ಅರಳಿಕೊಂಡು ಬಿಟ್ಟಿದೆ, ತರಕಾರಿ ಮಸಾಲೆಯನ್ನು ಹೀರ್ಕೊಳ್ತಾ ಇದೆ. ಇದು ಚೆನ್ನಾಗಿ ಆದ ನಂತರ ಒಗ್ಗರಣೆ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ. SSP ಕಾಂಪ್ರಮೈಸ್, ಹೋಟೆಲ್ ಕಾಂಪ್ರಮೈಸ್ ಅಂತಿದೆ, ಸಖತ್ತಾಗಿರುತ್ತೆ ಗಮ್ಮಂತ. ಅದನ್ನು ಹಾಕಿ ಕೈ ತುಂಬ ಅಂದರೆ ಧಾರಾಳವಾಗಿ ಗೋಡಂಬಿಯನ್ನು ಹಾಕಿದರೆ, ತುಪ್ಪವನ್ನು ಹಾಕಿದರೆ ಸಖತ್ ರುಚಿ ಬರುತ್ತೆ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಸುವರ್ಣ ಬಣ್ಣ ಬರುವ ಹಾಗೆ ಗೋಡಂಬಿ ಆದ ನಂತರ ಕರಿಬೇವನ್ನು ಹಾಕಿ, ಕರಿಬೇವು ಕೂಡ ಒಂದು ಅರ್ಧ ನಿಮಿಷದಲ್ಲೇ ಆಗಿ ಹೋಗುತ್ತೆ. ಇದೆಲ್ಲವನ್ನು ಕುದೀತಾ ಇರುವಂಥ ಬಿಸಿಬೇಳೆ ಬಾತಿಗೆ ಹಾಕಬೇಕು. ನಾಟಿ ಹಸುವಿನ ತುಪ್ಪ, ಗೋಡಂಬಿ, ಪರಿಮಳ ಭರಿತವಾದಂತಹ ಇಂಗು, ಇವೆಲ್ಲವನ್ನು ಒಡಗೂಡಿದಂತಹ ಒಗ್ಗರಣೆಯನ್ನು ಹಾಕಿ ನಾವು ಬಿಸಿಬೇಳೆ ಬಾತನ್ನು ಕಲಿಸ್ತಾ ಇದ್ದೀವಿ. ಈಗಾಗಲೇ ನೆನೆದಿರುವಂಥ ಅಕ್ಕಿ ಮಸಾಲೆ ಒಳಗಡೆ ಹೂ ಅರಳುವ ಹಾಗೆ ಅರಳಿಕೊಂಡು ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹೀರ್ಕೊಂಡಿದೆ. ಒಗ್ಗರಣೆ ಕೂಡ ಹಾಕಿದ್ದೀವಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದೀಗ ಎಲ್ಲ ಆದಮೇಲೆ ಒಲೆ ಆರಿಸಿ ಒಂದು 5 ನಿಮಿಷ ಉಮುಗೋದಕ್ಕೆ ಬಿಟ್ಬಿಡೋಣ. ತದನಂತರ ರುಚಿಯಾದಂತಹ ಬಿಸಿಬೇಳೆ ಬಾತು ಸಿದ್ಧವಾಗಿದೆ. ಇದನ್ನು ತಟ್ಟೆಗೆ ಹಾಕ್ಕೊಂಡು ಇದರ ಜೊತೆಗೆ ಕೆಲವರಿಗೆ ಖಾರ ಬೂಂದಿ ಇಷ್ಟ ಆಗುತ್ತೆ, ಕೆಲವರಿಗೆ ಮಿಕ್ಸ್ಚರ್ ಇಷ್ಟ ಆಗುತ್ತೆ, ಕೆಲವರಿಗೆ ಚಿಪ್ಸ್ ಇಷ್ಟ ಆಗುತ್ತೆ. ಉಪ್ಪು ಹುಳಿ ಖಾರ ಸಖತ್ ಜೋರಾಗಿರೋದ್ರಿಂದ ನಮ್ಗೆ ಏನೂ ಬೇಡ, ಇದನ್ನೇ ತಿಂತೀವಿ. ರುಚಿಯಾದ ಬಿಸಿಬೇಳೆ ಬಾತ್ ಸಿದ್ಧವಾಗಿದೆ. ನನ್ನ ಶ್ರೀ ಶುಭ ನುಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.